ಹಳೆ ಮೈಸೂರು ಭಾಗದ ಕಾವೇರಿ ಕಣಿವೆಯ ಪ್ರಮುಖ 4 ಜಲಾಶಯಗಳಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ನೀರಿನ ಪ್ರಮಾಣ ಕಳೆದ 10 ವರ್ಷಗಳಲ್ಲಿಯೇ ಕುಸಿತವನ್ನು ಕಂಡಿದೆ. ಇಂದಿನಿಂದ ಈ ಒಂದು ಭಾಗದ ಜನರಿಗೆ ಕುಡಿಯುವಂತಹ ನೀರಿನ ಸಮಸ್ಯೆ ಉಂಟಾಗುವಂತಹ ಲಕ್ಷಣ ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ತಮಿಳುನಾಡಿಗೆ ಒಪ್ಪಂದದಂತೆ ನೀರು ಬಿಡುವಂತಹ ಸಂಕಷ್ಟ ಎದುರಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಜಲಮಾಹಿತಿ ಕೇಂದ್ರ ಹಾಗೂ ಸಮಗ್ರ ಜಲಸಂಪನ್ಮೂಲ ನಿರ್ವಹಣಾ ಕೇಂದ್ರದ ವರದಿಯ ಪ್ರಕಾರ ಇರುವಂತಹ ನೀರಿನ ಪ್ರಮಾಣ ಲಭ್ಯವಾಗಿದ್ದು ಇದರಿಂದಾಗಿ ಕಳೆದ 10 ವರ್ಷಗಳಲ್ಲಿಯೇ 4 ಜಲಾಶಯದಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ಪ್ರಮುಖ 4 ಜಲಾಶಯಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಮಳೆಯ ಕೊರತೆಯಿಂದಾಗಿ ನೀರಿನ ಪ್ರಮಾಣ 10 ವರ್ಷಗಳಲ್ಲಿಯೇ ದೊಡ್ಡ ಕುಸಿತವನ್ನು ಕಂಡಿದೆ. ಹಳೆ ಮೈಸೂರು ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಸಾಧ್ಯತೆ ಇದ್ದಾವೆ. ಇನ್ನು ಈ ವರ್ಷ ವಾಡಿಕೆಯಂತೆ 42.8% ಮಳೆ ಕೊರತೆಯಾಗಿದೆ. ಇದರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಈ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ.